ಅನ್ನಭಾಗ್ಯ ಅಕ್ಕಿ ವಿತರಣೆ ವಿತರಕರಿಗೂ ಕೂಡ ಈಗ ಸಂಕಷ್ಟ. 7 ತಿಂಗಳಿನಿಂದ ಕಮಿಷನ್ ಹಣ ಬಾರದೆ ಪರದಾಡ್ತಿದ್ದಾರೆ. ಅನ್ನಭಾಗ್ಯ ಅಕ್ಕಿ ವಿತರಣೆ ವಿತರಕರಿಗೂ ಸಂಕಷ್ಟ. 7 ತಿಂಗಳಿನಿಂದ ಕಮಿಷನ್ ಹಣ ಬಂದಿಲ್ವಂತೆ. ವಿತರಕರಿಗೆ ಕೋಟ್ಯಾಂತರ ರೂಪಾಯಿ ಕಮಿಷನ್ ಹಣ ಬಾಕಿ ಇದೆ. ರಾಜ್ಯ ಸರ್ಕಾರದಿಂದ 4, ಕೇಂದ್ರದಿಂದ 3 ತಿಂಗಳ ಹಣ ಬಾಕಿ ಇದೆಯಂತೆ. ಬಳ್ಳಾರಿ, ವಿಜಯನಗರ ಜಿಲ್ಲೆಯದ್ದೇ 7 ಕೋಟಿ ಹಣ ಬಾಕಿ ಇರೋದು. ರಾಜ್ಯದ 31 ಜಿಲ್ಲೆಯಿಂದ 22,000 ಪಡಿತರ ವಿತರಕರು, ಅವರಿಗೆ ಈಗ ಸಂಕಷ್ಟ. ಕೂಲಿ, ಲಾರಿ ಬಾಡಿಗೆ, ಅಂಗಡಿ ಬಾಡಿಗೆ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಪರದಾಡ್ತಾ ಇದ್ದಾರೆ. ಜಾತಿ ಗಣತಿಗೂ ವಿತರಕರನ್ನ ಸರ್ಕಾರ ಬಳಸ್ಕೊಂಡಿತ್ತು. ಬಾಕಿ ಹಣ ಬಿಡುಗಡೆ ಮಾಡದೆ ಹೋದರೆ ಹೋರಾಟದ ಎಚ್ಚರಿಕೆಯನ್ನ ಕೂಡ ವಿತರಕರು ಈಗ ನೀಡ್ತಾ ಇದ್ದಾರೆ. ಪಡಿತರ ವಿತರಕರಿಗೆ ನೀಡಬೇಕಂತ ಕಮಿಷನ್ ಹಣವನ್ನು ಸರ್ಕಾರ ಈವರೆಗೂ ಬಿಡುಗಡೆ ಮಾಡಿಲ್ಲ. ತಾವಿಲ್ಲಿ ನನ್ನ ಬಲಭಾಗ ಇರ್ತೀವಿ. ನಾವೀಗ ಬಳ್ಳಾರಿಯ ರೇಷನ್ ಅಂಗಡಿ ಮುಂಭಾಗ ಇದ್ದೇವೆ. ಸಾಕಷ್ಟು ಜನರು ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ರೇಷನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರತಿನಿತ್ಯಂತೆ ಅವ್ರಿಗೆ ಬೇಕಂತ ದವಸ ಧಾನ್ಯಗಳನ್ನೆಲ್ಲವನ್ನು ಕೂಡ ಏನು ಪಡಿತರ ವಿತರಕರು ನೀಡ್ತಾ ಇದ್ದಾರೆ. ಆದರೆ ಪಡಿತರ ವಿತರಕರಿಗೆ ಬೇಕಾದಂಥ ಸೌಲಭ್ಯವನ್ನು ಸರ್ಕಾರ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಪ್ರತಿನಿತ್ಯ ಜನರ ಜೊತೆಗೆ ಇರ್ತಕ್ಕಂಥವ್ರು ವಿತರಕರು. ಅವ್ರಿಗೆ ಜನರಿಗೆ ಏನು ಬೇಕು ಏನು ಬೇಡ ಇದೆಲ್ಲವನ್ನು ಕೂಡ ಸಂಬಂಧಪಟ್ಟಂಥ ವಿತರಕರು ಎಲ್ಲ ನಡೀತಾ ಇದ್ದಾರೆ. ಆದರೆ ಆ ವಿತರಕರಿಗೆ ಬರಬೇಕಂತ ಕಮಿಷನ್ ಅದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಎರಡೂ ಕಡೆಯಿಂದ ಕೂಡ ಈವರೆಗೂ ಕಮಿಷನ್ ಹಣ ಬಂದಿಲ್ಲ. ರಾಜ್ಯ ಸರ್ಕಾರದಿಂದ 4 ತಿಂಗಳ ಹಣ ಬಂದಿಲ್ಲ, ಆದರೆ ಕೇಂದ್ರ ಸರ್ಕಾರದಿಂದ 3 ತಿಂಗಳ ಕಮಿಷನ್ ಹಣ ಬಂದಿಲ್ಲ. ಹೀಗಾದರೆ ನಾವು ಜೀವನ ಮಾಡೋದು ಹೇಗೆ ಅಂತ ಇಲ್ಲಿ ಪಡಿತರ ವಿತರಕರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ವಿತರಕರಿದ್ದಾರೆ, ಅವ್ರನ್ನ ಕೇಳೋಣ. ಸೊ ನಾನು ಹೇಳೋದೇನೆಂದರೆ 5 ಗ್ಯಾರಂಟಿಗಳಲ್ಲಿ ಇದೊಂದು ಮುಖ್ಯವಾದ ಗ್ಯಾರಂಟಿ ಅಂತೇಳಿ ಈ ಸರ್ಕಾರ ಮಾಡಿದ್ದು. ಸುಮಾರು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಇಡೀ ರಾಜ್ಯದಲ್ಲಿ 22,000 ಮಾಲೀಕರಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಖಂಡ ಜಿಲ್ಲೆಯಲ್ಲಿ 700 ನ್ಯಾಯಬೆಲೆ ಅಂಗಡಿ ಮಾಲೀಕರಿದ್ದು, ನಮಗೆ ಸುಮಾರು ಸ್ಟೇಟದ ರಾಜ್ಯ ಸರ್ಕಾರ ವತಿಯಿಂದ ಸುಮಾರು 4ರಿಂದ 5 ತಿಂಗಳಿಂದ ಕಮಿಷನ್ ಬಂದಿಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ 3 ತಿಂಗಳಿಂದ ನಮಗೆ ಯಾವುದೇ ರೀತಿ ಕಮಿಷನ್ ಬಂದಿರೋದಿಲ್ಲ. ಸೊ ನಾನು ಹೇಳೋದೇನೆಂದರೆ, ಈಗಾಗಲೇ ಈ 5 ಗ್ಯಾರಂಟಿಗಳಲ್ಲಿ ಮಾಡಿ ಇಲ್ಲಿರ್ತಕ್ಕಂಥ ಶಾಸಕರುಗಳಿಗೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲದೆ ಒದ್ದಾಡಕತ್ತಿದ್ದಾರೆ. ಅದೇ ರೀತಿ ನಾವು ಬಡವರಾಗಿ ಈ ನ್ಯಾಯಬೆಲೆ ಅಂಗಡಿ ಮಾಲೀಕನಾಗಿ ನಾವು ಜೀವನ ಮಾಡ್ತಾ ಇದರಲ್ಲೇ ಜೀವನ ಮಾಡಿ ನಮ್ಮ ಸಂಸಾರವನ್ನು ಇದರಲ್ಲೇ ಜೀವನ ಮಾಡಿ ಕಳೆಯಲೇಬೇಕಂತ ವ್ಯವಸ್ಥೆ ನಮಗೆ ಬಿದ್ದಿದೆ. ಆದ ಕಾರಣ ಈ ಸರ್ಕಾರವು ಕಂಪ್ಲೀಟು ಈ 4-5 ತಿಂಗಳಿಂದ ಯಾವುದೇ ಕಮಿಷನ್ ಹಾಕಿಲ್ಲ. ಸೊ ಅದೇ ಸರ್ಕಾರದ ಅದೇನು ಉದ್ಯೋಗ ಮಾಡ್ತಕ್ಕಂಥ ಎಂಪ್ಲಾಯ್ಸಿಗೆ ತಿಂಗಳಿಗೆ ಕರೆಕ್ಟಾಗಿ ಅವರು ಸಂಬಳವನ್ನು ಕೊಡ್ತಾರೆ. ಆದರೆ ನಮ್ಮ ಕಮಿಷನ್ಗೆ ಮಾತ್ರ 5 ತಿಂಗಳು, 6 ತಿಂಗಳು, 7 ತಿಂಗಳು, 8 ತಿಂಗಳು ಪೆಂಡಿಂಗ್ ಇರುತ್ತೆ. ಸೊ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ಆಹಾರ ಮಂತ್ರಿಗಳಾದ ಮುನಿಯಪ್ಪನವ್ರನ್ನು ಮತ್ತು ಶ್ರೀ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನನ್ನು 20 ಸಲ ಭೇಟಿಯಾಗಿದ್ದಾರೆ. ಈ ಕಮಿಷನ್ಗೋಸ್ಕರ ಮುದಿರಿದಿರದಲ್ಲಿ ಈ ಕಮಿಷನ್ ಸಮಯದ ರೀತಿಯಲ್ಲಿ ಹಾಕಲಿದ್ದರೆ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ರಾಜ್ಯದ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸೇರಿ ಆ ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆ ಮಾಡಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿರ್ತಾರೆ. ಸರ್, ಈಗ ಪ್ರತಿಯೊಂದು ರೂಲ್ಸ್ ಎಲ್ಲ ಬರ್ತಾವೆ, ರೂಲ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡೋದು ನೀವು, ಆದರೆ ನಿಮಗೆ ಕಮಿಷನ್ ಹಣ ಬರ್ತಾ ಇಲ್ಲ. ಹೀಗಾದರೆ ಹೇಗೆ ಅಂತ? ಈಗ ನಮಗೆ ಈ ನ್ಯಾಯಬೆಲೆ ಅಂಗಡಿಗಳಿಗೆ ತುಂಬ ತೊಂದರೆ ಆಗಿದೆ. ಈ ಸರ್ಕಾರದವರು 5-6 ತಿಂಗಳಿಂದ ನಮಗೆ ಕಮಿಷನ್ ಕೊಡ್ತಾ ಇಲ್ಲ. ಇದ್ರದ್ದು ಮಾನ್ಯ ಆಹಾರ ಮಂತ್ರಿಗಳು ಗಮನ ಇಟ್ಟು ಕೇಳಿ ನಮಗೆ ಈ 5 ತಿಂಗಳದ್ದು ಕಮಿಷನ್ ಹಾಕಬೇಕು. ಈ ನಮಗೆ ಬಾಡಿಗೆ ಕಟ್ಟೋಕ್ಕೆ ತೊಂದರೆ ಆಗಿದೆ, ಆಮೇಲೆ ಇದು ಲೇಬರ್ಗೆ ಕೊಡೋಕ್ಕೆ ತೊಂದರೆ ಆಗಿದೆ, ಎಲೆಕ್ಟ್ರಿಕ್ ಬಿಲ್ಲು ಎಲ್ಲ ಕಟ್ಟಬೇಕು, ನಮ್ಮ ಸಂಸಾರ ನೋಡ್ಕೋಬೇಕು, ಅದೆಲ್ಲ ತೊಂದರೆ ಆಗಿದೆ. ಅದಕ್ಕೆ ಬೇಗ ಕಮಿಷನ್ ಹಾಕ್ಬೇಕಂತ ಕೇಳ್ತಾ ಇದ್ದೀವಿ ನಾವು. ಇದು ಇಲ್ಲಿರ್ತಕ್ಕಂಥ ಪಡಿತರ ವಿತರಕರು ಹೇಳ್ತಕ್ಕಂಥ ಒಂದು ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.